गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः तस्मै श्री गुरवे नमः बसवಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ ಹೃದಯಾಂತರಾಳದಲ್ಲಿ ನೆನೆದು ಸದ್ಗುರುವಿನ ಹೃನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಶ್ರೀ ಕ್ಷೇತ್ರದ ಅಧಿಪತಿಗಳು ಪರಮ ಪೂಜ್ಯ ಲಿಂಗೈಕ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳ ಅಡೆದಾವರುಗಳಿಗೆ ನನ್ನ ಹೃತ್ಪೂರ್ವಕ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸ್ವರೂಪರು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆತ್ಮೀಯ ಅಪ್ಪಂಗಳು ನಿಮ್ಮೆಲ್ಲರ ಉದ್ಧಾರಕರ್ತರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಹಿರಿಯ ಅಪ್ಪಂಗಳಲ್ಲಿ ಹಾಗೂ ಕಿರಿಯ ಅಪ್ಪಂಗಳಲ್ಲಿ ಹೃತ್ಪೂರ್ವಕ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧರಾಮ ಮಹಾಸ್ವಾಮಿಗಳು ವಿರಕ್ತ ಮಠ ಮಸ್ವಿನಾಳ ಪಂಗಳ ದಿವ್ಯ ಅವ್ರನ್ನ ಹೃತ್ಪೂರ್ವಕ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೂ ಸಿದ್ಧಲಿಂಗ ಸ್ವಾಮಿಗಳಲ್ಲಿಯೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಉಪಸ್ಥಿತ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಶ್ರೀಮತಿ ಸುಖದೇವಿ ಆಲ್ಬಾಳ್ಮಠ ಅವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಪೂಜ್ಯ ಮಹಾತ್ಮರಲ್ಲಿ ತಾಯಂದಿರಲ್ಲಿ ಹೃತ್ಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ಆಗಮಿಸಿರುವಂತಹ ಜಾತ್ರಾ ಮಹೋತ್ಸವವನ್ನು ವೀಕ್ಷಿಸಲು ಹಾಗೂ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿರುವಂತಹ ಸಮಸ್ತ ಶರಣ ಬಂಧುಗಳೇ, ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು, ಶಿವಸ್ವರೂಪಿಗಳೇ. ಇವತ್ತಿನ ದಿನ ಮಹಿಳಾ ಗೋಷ್ಠಿಯೊಂದಿಗೆ ಈ ಕಾರ್ಯಕ್ರಮ ಒಂದು ಸ್ಥಾನಮಾನವನ್ನ ಒದಗಿಸಿಕೊಡುವಂತ ಒಂದು ಕಾರ್ಯಕ್ರಮ. ಹಾಗಿದ್ರೆ ನಮಗೆ ಸ್ಥಾನಮಾನ ಸಿಕ್ಕಿಲ್ವಾ? ಇನ್ನು ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಇನ್ನೂ ಸಿಕ್ಕಿಲ್ಲೇನು ಅಂತ ಕೇಳಿದ್ರೆ ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳು ಸಿಗ್ತಾ ಇದ್ದಾವೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ಹೆಣ್ಣು ಮಕ್ಕಳು ಈಗಿನ ಕಾಲದೊಳಗೆ ಯಾರು ಹಿಂದುಳಿದಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೂ ಕೂಡ ಎಲ್ಲೋ ಒಬ್ಬೊಬ್ಬರು ಒಳಗೆ ನಡು ಹಿಂದೆ ಉಳಿದಾರೆ. ಎಲ್ಲೋ ಒಬ್ಬೊಬ್ಬರು ಆರ್ಥಿಕವಾಗಿಯೂ ಕೂಡ ಹಾಗೂ ಸಾಮಾಜಿಕವಾಗಿಯೂ ಕೂಡ ಇನ್ನೂ ಕೂಡ ಮಹಿಳೆಯರ ಹಿಂದೆ ಅದಾರ ಅಂತಾರೆ. ಇದು ಮಹಿಳೆಯರಿಗೆ ಸಬಲೀಕರಣ ಅಂದ್ರೆ ಹೆಚ್ಚಿಗೆ ಒತ್ತು ಕೊಡೋಣ, ಮಹಿಳೆಯರನ್ನ ಹೆಣ್ಣು ಮಕ್ಕಳನ್ನ ಮುಂದೆ ತರೋಣ. ಯಾಕೆ ಅಂತ ಕೇಳಿದ್ರೆ ಎಲ್ಲಾ ಕಡೆ ಹೆಣ್ಣು ಮಕ್ಕಳನ್ನ ಹಿಂದೆ ಸರಿಸೋರು ಬಾಳ ಮಂದಿ ಇದಾರೆ, ಹೌದಿಲ್ರಿ? ಆದ್ರೆ ಎಲ್ಲಾದ್ರೂ ಹೆಣ್ಮಕ್ಳನ್ನ ಹೆಚ್ಚಿಗೆ ಮುಂದೆ ಕರ್ಕೊಂಡು ಮುಂದೆ ಮಾಡೋದು ಎಲ್ಲಾದ್ರೂ ಕಾರ್ಯಕ್ರಮ ಇದ್ರೆ ಅದು ಇಂಗ್ಲೇಶ್ವರದಲ್ಲಿ ಅಂತ ಹೇಳಿಕ್ಕೆ ಹೆಮ್ಮೆ ಅನಿಸ್ತದೆ. ಯಾಕೆ ಅಂತ ಕೇಳಿದ್ರ ನಮ್ಮ ಅಪ್ಪವರು ಈಗ ಸರ್ವಸಾಧಾರಣ 94 ವರ್ಷಗಳು, ಅವರಿಗೆ 94 ವರ್ಷಗಳು ಇದ್ರೂ ಕೂಡ ಅವರನ್ನ ನೋಡಿದ್ರ ಇನ್ನೂ ಸಣ್ಣ ಮಕ್ಕಳು ಓಡಾಡ್ತಾರೇನೋ ಅನ್ನೋ ಹಂಗ ಓಡಾಡ್ಕೊಂಡಿರ್ತಾರೆ ಎಲ್ಲಾ ಕಡೆಗೂ. ಅಷ್ಟೇ ಅಲ್ಲ, ಇಷ್ಟೆಲ್ಲ ನೀವೆಲ್ಲರೂ ಹರಿದು ಬಂದದ್ದು ಯಾರಿಗೋಸ್ಕರವಾಗಿ ಬಂದಿರಿ ಅಂತ ಕೇಳಿದ್ರೆ ಅಪ್ಪಂಗಳಿಗೋಸ್ಕರವಾಗಿಯೇ ಎತ್ತೋಡಿ ಬಂದಿರಿ, ಹೌದಿಲ್ಲ? ಪ್ರತಿ ಮನೆಗೂ ಪ್ರತಿ ಊರುಗಳಿಗೂ ಕೂಡ ಸಂಚಾರ ಮಾಡಿ ಇಷ್ಟು ವಯಸ್ಸಾದ್ರೂ ಕೂಡ ಇನ್ನೂ ಓಡಾಡ್ತಾರಲ್ಲ, ಆ ಚೇತನ ಹೇಗಿರ್ಬೇಡ? ಆ ಚೇತನಕ್ಕೋಸ್ಕರವಾಗಿ ಏನ ಹರಿದು ಬಂದಿರಲ್ಲ, ಆ ಚೇತನವೇ ನಮ್ಮೆಲ್ಲರನ್ನ ಕಾಪಾಡ್ಲಿಕ್ಕತ್ತದ. ಹಾಗಿರುವಾಗ ಅಂಥ ಚೇತನ ವಸ್ತು ಏನದಲ್ಲ, ಶರಣರ ಹಿಂದ 12ನೇ ಶತಮಾನದಲ್ಲಿ ಎಲ್ಲರಿಗೂ ಒಂದೇ ಸಮಾನವಾದ ಅವಕಾಶವನ್ನು ಕೊಟ್ಟರು. 12ನೇ ಶತಮಾನದಲ್ಲಿ ಆ ತೆರನಾದ ಸಮಾನತೆಯನ್ನ ಇವತ್ತಿಗೂ ಕೂಡ ನಾವು ಎಲ್ಲಾದ್ರೂ ನೋಡ್ಬೇಕು ಅಂದ್ರೆ ಇಂಗ್ಲೇಶ್ವರದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಹೆಣ್ಣು ಗಂಡು ಅನ್ನುವಂಥ ತಾರತಮ್ಯ ಇಲ್ಲ. ಅವರು ಒಂದೇ, ನಾವು ಒಂದೇ ಅನ್ನುವಂಥ ಒಂದು ವಿಶ್ವಚೇತನ ಭಾವದಿಂದ ನೋಡುವಂಥ ದೃಶ್ಯವನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಇಂಥ ಮಹಾತ್ಮ
ದೇವರ ಒಂದು ಸನ್ನಿಧಾನದೊಳಗ ಪವಿತ್ರವಾದ ಕ್ಷೇತ್ರದೊಳಗ ಹೆಣ್ಣು ಮಕ್ಕಳಿಗೆ ಈ ವರ್ಷದ ಕಾಲಕ್ಕೆ ಅಂದ್ರಿ ನೀವು 2-3 ವರ್ಷ ಆಯ್ತು. 2-3 ವರ್ಷದಿಂದ ಸವಲತ್ತುಗಳಿಗೇನು ಕೊರತೆ ಇಲ್ರಿ, ಆರ್ಥಿಕವಾಗಿ ಏನು ಕೊರತೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ರಾಜಕಾರಣಿಗಳು ತಮ್ಮ ಹಿತಕ್ಕೋಸ್ಕರ ಅಥವಾ ನಿಮ್ಮ ಹಿತಕ್ಕೋಸ್ಕರ ಗೊತ್ತಿಲ್ಲ, ಎಲ್ಲಾ ರೀತಿಯಿಂದಲೂ ಆರ್ಥಿಕವಾಗಿ ನೋಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಸಾಮಾಜಿಕವಾಗಿಯೂ ಕೂಡ ನಮಗೆ ಸ್ಥಾನಮಾನ ಸಿಗ್ತಾ ಇದೆ ಇಲ್ರಿ? ಸಿಗೋದಿಲ್ಲ ಅಂತ ಹೇಳಿದ್ರೆ ಆತ್ಮವಂಚನೆ ಮಾಡ್ಕೊಂಡಂಗ ಆಗ್ತದ. ಎಲ್ಲಾ ರೀತಿ ಇದ್ದಲೂ ಸಾಮಾಜಿಕವಾಗಿಯೂ ಕೂಡ ಸ್ಥಾನಮಾನ ಅದ. ಇನ್ನು ಏನಾದ್ರೂ ಸ್ಥಾನಮಾನ ಎಲ್ಲಿ ಬೇಕು ಅಂತ ಕೇಳಿದ್ರ ಅಂತರಂಗದೊಳಗ ಬೇಕಾಗ್ಯದ. ಪ್ರಬಲತೆ ಎನ್ನುವುದು ಅಂತರಂಗದೊಳಗ ಬೇಕಾಗ್ಯದ. ಅಂತರಂಗದೊಳಗೆ ಹೆಣ್ಣು ಮಕ್ಕಳು ಯಾವ ತೆರನಾಗಿ ಏರ್ಬೇಕು ಅಂತ ಕೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಎಲ್ಲಾದ್ರೂ ವಂಚನೆ ಆಗ್ಲಿಕ್ಕತ್ತದ, ಎಲ್ಲಾದ್ರೂ ಸ್ವಲ್ಪ ಹೆಣ್ಣು ಮಕ್ಕಳ ಹಿಂದೆ ಉಳಿದಾರ ಅಂದ್ರ ಅವರ ವ್ಯಕ್ತಿತ್ವ, ಅವರ ಇರುವಿಕೆಯೇ ಅವರಿಗೆ ಹಿಂದೆ ಏನ್ರಿ ಕಾಲು ಹಿಡಿದು ಎಳಿತಾ ಇರ್ತದೆ. ಹೌದಿಲ್ರಿ? ಕಾಲು ಹಿಡಿದು ಎಳೆಯೋದು ಯಾವುದು? ಸಣ್ಣತನಕ್ಕೆ ಇಳಿಯೋದು ಯಾವುದು ಅಂತ ಕೇಳಿದ್ರೆ ಅವರ ವೃತ್ತಿಗೆ ಅನುಗುಣವಾಗಿ, ಅವರ ಇರುವಿಕೆಗೆ ಅನುಗುಣವಾಗಿ ಅವರಿಗೆ ಸ್ಥಾನಮಾನಗಳು ಸಿಗ್ತಾ ಇದ್ದಾವ. ಅದಕ್ಕೋಸ್ಕರವಾಗಿ ಮೊದಲು ನಮ್ಮ ಆತ್ಮಬಲವನ್ನ ಏನು ಮಾಡಬೇಕ್ರಿ? ಹೆಚ್ಚಿಸಿಕೊಳ್ಳಬೇಕು. ಸ್ತ್ರೀಯರು ಆತ್ಮಬಲವನ್ನ ಹೆಚ್ಚಿಸಿಕೊಳ್ಬೇಕು. ಅದರೊಂದಿಗೆ ಹೆಣ್ಣು ಮಕ್ಕಳ ಕಾರ್ಯನ ಸಾಮಾನ್ಯ ಅದಾವ ಅಂತ ತಿಳ್ಕೊಳ್ಬೇಡ್ರಿ. ಮುಂಜಾನೆಯಿಂದ ಹಿಡಿದು ಸಂಜೆ ತನಕನೂ ಕೂಡ ಅಡಿಗೆ ಮನೆಯೊಳಗ ತಾಯಿ ದುಡಿದಷ್ಟು, ಹೆಣ್ಣು ಮಕ್ಕಳು ದುಡಿದಷ್ಟು ಗಂಡು ಮಕ್ಕಳಿಗೆ ದುಡಿಕೆ ಇಲ್ಲ ರೀ. ಯಾಕಂದ್ರೆ ಎದಿ ತಡ್ಕೊಂಡು ಹೇಳ್ಬೇಕಾಗ್ತದ ನಾವು. ಯಾಕೆ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳು ಒಳಗೂ ದುಡಿತಾರ, ಹೊರಗೂ ಹೋಗಿ ದುಡಿತಾರ. ಯಾಕೆ ಅಂತ ಕೇಳಿದ್ರ ಈಗಿನ ಕಾಲದೊಳಗೆ ಎಲ್ಲರೂ ನೌಕರಿಯನ್ನು ಮಾಡ್ತಾರ, ಅದರ ಒಂದಿಗೆ ಮನಿ ಕೆಲಸವನ್ನು ಮಾಡ್ತಾರ, ಅದರ ಒಂದಿಗೆ ಅವರಷ್ಟ ಮಾಡ್ತಾರ ಅಂತ ತಿಳ್ಕೊಳ್ಬೇಡ್ರಿ. ಹಳ್ಳಿಯೊಳಗಿನ ಹೆಣ್ಣು ಮಕ್ಕಳು ಕೂಡ ಮನೆಯೊಳಗೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲರಿಗೂ ಬುದ್ಧಿ ಕಟ್ಟಿ ತಾನೂ ಕೂಡ ಬುದ್ಧಿಯನ್ನು ತಗೊಂಡು ಹೋಗಿ ಕಸ ಕೆತ್ತತಾಳಲ್ಲ, ಅವರೇನ ಸಾಮಾನ್ಯರಂತ ತಿಳ್ಕೊಳ್ಬೇಡ್ರಿ. ನೀವು ಸಾಮಾನ್ಯ ಅಂತ ತಿಳ್ಕೊಳ್ಬೇಡ್ರಿ. ಹಾಗಿರುವಾಗ ಎಲ್ಲರೂ ಕಾರ್ಯದೊಳಗ, ನಾವೆಲ್ಲರೂ ವೃತ್ತಿಯೊಳಗ ಮುಂದ ಅದೀವಿ, ಇಲ್ಲ ಅಂತಲ್ಲ. ಆದ್ರೆ ಆತ್ಮಬಲದೊಳಗೆ ಹಿಂದದೀವಿ. ಮುಂದೆ ಹೋದ್ರೆ ಏನಾಗ್ತೈತೆ ಏನೋ, ಅವ್ರು ಏನಂದಾರು, ಇವ್ರು ಏನಂದಾರು, ಇಂಥ ಭಾವನೆಗಳು ಇನ್ನೂ ಕೂಡ ಹೆಣ್ಣು ಮಕ್ಕಳಲ್ಲಿ ಮುಚ್ಚಿ ಮುಳುಗ್ಯಾವ, ಒಳಗೆ ಅದಾವ. ಈ ಗುಣಗಳನ್ನ ಕಿತ್ತೊಗೆದು ಎಲ್ಲಿದ್ರೂ ಕೂಡ ನಾವು ಶರಣರ ಮಾರ್ಗದೊಳಗೆ ನಾವು ನಡೆದಿರುವಾಗ, ಸತ್ಯವಾದ ಧರ್ಮವಾದ ಮಾರ್ಗದೊಳಗೆ ನಡೆದಿರುವಾಗ ಯಾರೂ ಅಂಜುವ ಕಾರಣ ಇಲ್ಲ. ಆ ಕಾರಣವನ್ನ ಇಟ್ಟುಕೊಂಡು ಎಲ್ಲರೂ ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು. ಯಾರಿಗೆ ಇನ್ನೂ ಹಿಂದೆ ಅದೀವಿ ಅಂತ ಅನಿಸ್ತದ ಅವ್ರು ಕೇಳ್ಕೋಬೇಕು, ನಮಗೆ ಇಂಥ ಕಾರ್ಯ ಇಲ್ಲ, ಹೀಗಾಗ್ಯದ, ನಮ್ಮನ್ನ ಏನಾದ್ರೂ ಮಾಡಿ ಇದರಿಂದ ಎತ್ತುವ ಕಾರ್ಯವನ್ನ ಮಾಡ್ರಿ ಅಂತ ಕೇಳ್ಕೊಂಡ್ರೆ ಎಲ್ಲರೂ ಮುಂದದಾರ. ಅಪ್ಪುಗಳು ಈಗಿನ ಕಾಲದೊಳಗ ಎತ್ತಲಿಕ್ಕೂ ಕೂಡ. ಹಾಗಿರುವಾಗ ನಾವು ಸಬಲೀಕರಣ ಅನ್ನುವುದನ್ನ ಎಲ್ಲಿ ಕಂಡುಕೊಳ್ಬೇಕು ಅಂತ ಕೇಳಿದ್ರೆ ಆಧ್ಯಾತ್ಮದೊಳಗೆ ಇನ್ನೂ ಹೆಣ್ಣು ಮಕ್ಕಳು ಹಿಂದದೀವಲ್ಲ, ಅದ್ರೊಳಗ ಮುಂದುವರಬೇಕಾಗ್ಯದ. ತತ್ವಜ್ಞಾನದೊಳಗ, ಹಾಗೆ ವಿಚಾರದೊಳಗ ನಾವು ಬರೀ ಅಡಿಗೆ ಮನೆ ಹಿಡ್ಕೊಂಡು ಕುಂತಾರದೀವಿ. ಅಡಿಗೆ ಮನೆ ಬಿಟ್ಟು ಹೊರಗೆ ಬರ್ರಿ. ಅಡಿಗೆ ಮನೆ ಬಿಟ್ಟು ಹೊರಗೆ ಬಂದು ಒಂದಿಟ್ಟು ಅಪ್ಪ ಬಸವಣ್ಣನ ವಚನಗಳನ್ನ ಚಿಂತನೆ ಮಾಡ್ರಿ, ಶರಣರು ಕೊಟ್ಟ ತತ್ವಶಾಸ್ತ್ರಗಳನ್ನ ಚಿಂತನೆ ಮಾಡ್ರಿ. ಅಂದ್ರೆ ಮಾತ್ರ ನಿಮಗೂ ಕೂಡ, ನಾವು ಕೂಡ ಹೆಣ್ಣು ಅಂದ್ರ ಸಾಮಾನ್ಯ ಅಲ್ಲ, ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ಆಳಬಲ್ಲುದು ಅನ್ನೋದನ್ನ ಹಿಂದೆ ತೋರಿಸಿಕೊಟ್ಟವರು ಕೂಡ ಅದಾರ. ಆ ನಿಟ್ಟಿನಲ್ಲಿ ಮುಂದುವರಿಬೇಕಿತ್ತು ಅಂದ್ರೆ ಹೆಣ್ಣು ಮಕ್ಕಳೆಲ್ಲರೂ ಜಾಗೃತರಾಗಬೇಕು, ಆ ನಿಟ್ಟಿನೊಳಗೆ ನಡಿಬೇಕು, ಸವಲತ್ತುಗಳನ್ನೆಲ್ಲವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಹಿಂದಿನ ಹೆಣ್ಮಕ್ಳ ಹೆಸರು ತಗೊಂಡ್ರ ಒಬ್ಬರಲ್ಲ ಇಬ್ಬರಲ್ಲ, ಬಹಳಷ್ಟು ಮಂದಿ ಶಿಕ್ಷಣ ಕ್ಷೇತ್ರದೊಳಗನ್ರಿ, ಆರ್ಥಿಕ ಕ್ಷೇತ್ರದೊಳಗನ್ರಿ, ರಾಜಕೀಯ ಕ್ಷೇತ್ರದೊಳಗನ್ರಿ, ಹಿಂದಿನ ಕಾಲದೊಳಗೆ ಎಷ್ಟೆಷ್ಟೋ ಮಂದಿ ಹೋರಾಡಿದವರು ಅದಾರ. ಆ ಸಾಲಿನೊಳಗ ಈಗಿನ ಹೆಣ್ಮಕ್ಳೇನು ಕಡಿಮೆ ಅದಾರ ಅಂತ ತಿಳ್ಕೊಳ್ಬೇಡ್ರಿ ನೀವು. ಈಗಿನವರು ಕೂಡ ಸಾಕಷ್ಟು ಮಂದಿ ಅದಾರ. ಆದ್ರೆ ಮುಂದೆ ಬರಬೇಕು, ಧೈರ್ಯ ತಾಳಿ ಮುಂದೆ ಬರಬೇಕು. ಎಲ್ಲದರೊಳಗೂ ಕೂಡ ಮುಂದುವರೆದು ಸವಲತ್ತುಗಳನ್ನ ಪಡೆದುಕೊಂಡು ಜೀವನ ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋಂಥ 2 ಮಾತನ್ನ ಹೇಳಿ ಹೆಚ್ಚಿಗೆ ಹೇಳಬೇಕು ಅಂದ್ರೆ ಬಹಳ ಮಂದಿ ಅದಾರ್ರಿ.
ಏನ್ರಿ ಉದ್ಘಾಟನೆ ಈಗ ಪ್ರಾರಂಭ ಆಯ್ತು ಅಷ್ಟೇ. ಪ್ರಾರಂಭದ ನುಡಿಗಳನ್ನ ನುಡಿಲಿಕ್ಕೆ ನನಗೆ ಕೊಟ್ಟಿದಾರ. ಇನ್ನು ಬಹಳಷ್ಟು ಮಂದಿ ಹೆಣ್ಣು ಮಕ್ಕಳ ಸಬಲೀಕರಣ ಯಾವ ತೆರನಾಗಿ ಆದ್ರೆ ಒಳಿತಾದೀತು ಅನ್ನೋದು ನಮಗಿನ್ನ ಹೆಚ್ಚು ಯಾರಿಗೆ ಗೊತ್ತು ಅಂದ್ರೆ ನಮ್ಮ ಮವುಗಳು ಏನ್ ಬಂದಾರಲ್ರಿ, ಇವರೆಲ್ಲರಿಗೂ ಹೆಚ್ಚಿನ ಒಂದು ವಿಚಾರಧಾರೆಗಳ ಗೊತ್ತು ಅದಾವ. ಅದಕ್ಕೋಸ್ಕರವಾಗಿ ಅವರೆಲ್ಲರೂ ತಮ್ಮ ವಿಚಾರಧಾರೆಗಳನ್ನ ಮಂಡನೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಶಾಂತವಾಗಿ ಕೂತುಕೊಂಡು ಅವರ ನುಡಿಗಳನ್ನ ಆಲಿಸೋಣ ಅನ್ನುವಂಥ ಮಾತನ್ನ ವ್ಯಕ್ತಪಡಿಸಿ, ನನಗೆ ಇವತ್ತಿನ ದಿನ ಉದ್ಘಾಟನೆಗೆ ನಾನು ಬರ್ತೀನಿ ಅಂತನೂ ಕನಸಿನೊಳಗೂ ಇದ್ದಿದ್ದಿಲ್ಲ. ಆದರೆ ನಮ್ಮ ಹಾಸನಪುರ ವಾಲಿಕರ್ ಅವರು ಎಲ್ಲಿ ಹೋದ್ರೂ ಕೂಡ ಬಿಜಾಪುರಿಗೂ ಕೂಡ ತಮ್ಮ ಕಾರ್ಯಕ್ರಮಗಳಿಗೆ ಕರೆಸಿದ್ರು. ಇಲ್ಲಿಯೂ ಕೂಡ ಬರ್ರಿಯವರ ಅಂತ ಕರೆದ್ರು. ಅದಕ್ಕೋಸ್ಕರವಾಗಿ ನಾವು ಬಂದೇ ಬರ್ತೀವಿ, ಪ್ರತಿ ವರ್ಷವೂ ಕೂಡ ಬರ್ತೀವಿ. ಆದ್ರೆ ಈ ವರ್ಷ ವಿಶೇಷವಾಗಿ ಅವರು ಕರೆದದ್ದರಿಂದ ಬಹಳ ಸಂತೋಷ ಆಯ್ತು. ಅದಕ್ಕೋಸ್ಕರವಾಗಿ ನನ್ನನ್ನು ಇಲ್ಲಿ ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಮಹಾನುಭಾವಿಗಳಿಗೂ ಅಪ್ಪಂಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ, ಅಪ್ಪಾಜಿಯವರ ಪಾದಕ್ಕೆ ನಮಸ್ಕಾರಗಳನ್ನು ತಿಳಿಸಿ ನನ್ನೆರಡು ವಿವಿಧವಾದ ರೂಪಪುಷ್ಪಗಳನ್ನು ಆ ಗುರುನಾಥನ ಅಡಿದವರುಗಳಿಗೆ ಅರ್ಪಿಸಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬಂತೆ ಉದ್ಘಾಟನಾ ನುಡಿಗಳನ್ನ ಆಡಿದಂತ ಹೆಣ್ಣು ಮಕ್ಕಳ ಕುರಿತು ತುಂಬಾ ಅರ್ಥಪೂರ್ಣವಾಗಿ ಮಾತನಾಡಿದ ಪೂಜ್ಯ ಶ್ರೀ ದ್ರಾಕ್ಷಾಯಣಿ ಮಾತಾಜಿ ಪತ್ರಿಮಠ್ ಹೂವಿನ ಪ್ರಿಯ ತಾಯಿಯವರಿಗೆ ತುಂಬು ಹೃದಯದ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು. ಇನ್ನು ಮುಂದಿನದಾಗಿ